ಉಪ್ಪುಕುಂಟೆ ಗ್ರಾಮದಲ್ಲಿ ಪುರಾತನ ಕಾಲದ ಪವಾಡ ಮಹಿಮೆ, ಭಕ್ತರ ಕೋರಿಕೆಗಳ ಪ್ರತಿಫಲ ಸಿಗಲಿರುವ ಪುಣ್ಯಕ್ಷೇತ್ರ. ಗ್ರಾಮದಲ್ಲಿ ಪ್ರತಿ ವರ್ಷವೂ ಎಂದೂ ನೋಡದ ಹಬ್ಬದ ಸಂಭ್ರಮದಂತೆ ಎಲ್ಲ ಸಮುದಾಯಗಳ ಜನಸಾಮಾನ್ಯರು ಹಾಗೂ ಎಲ್ಲ ಕುಟುಂಬಗಳ ಜೀವನದ ದೇವರ ಆಶೀರ್ವಾದ ಸಿಗಲಿರುವ ಶ್ರೀ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ. ಪುರಾತನ ಕಾಲದ ಹಿರಿಯರ ಮಾರ್ಗದರ್ಶನ, ಮಹಿಮೆ ಹಾಗೂ ಎಲ್ಲರ ಬದುಕು ಜೀವನದ ಸೇವೆಗೆ ಉಪ್ಪುಕುಂಟೆ ಗ್ರಾಮದ ಈ ದೇವಸ್ಥಾನಕ್ಕೆ ಭೇಟಿ ಮಾಡಿದಾಗ ಎಲ್ಲರಿಗೂ ದೇವರ ಕೃಪೆ, ಅವರ ಅನಿಸಿಕೆಗಳು ಸಿಗಲಿರುವ ಮೊಟ್ಟ ಮೊದಲಿಗೆ ಗ್ರಾಮದ ಎಲ್ಲ ಭಕ್ತರ ವಿಶ್ವಾಸವನ್ನು ಪಡೆದಿರುವ ಗೌರವಾನ್ವಿತ ಕುಟುಂಬಸ್ಥರು ದಿವಂಗತ ರಾಯಚೂಟಚಾರಿ, ಮಾಲಿಗಾಚಾರಿ, ವೆಂಕಟಾಚಾರಿ, ನಾರಾಯಣಾಚಾರಿ ಹಾಗೂ ಅವರ ಕುಟುಂಬಸ್ಥರ ಊರಿನ ಪ್ರಮುಖರು, ಹಿರಿಯರು, ಗ್ರಾಮದ ಎಲ್ಲ ಭಕ್ತರು ಹಾಗೂ ಪರಮೇಶ್ವರಾಚಾರಿ, ರಾಜಾಚಾರಿ, ರಾಮಾಚಾರಿ, ಶಂಕರಾಚಾರಿ, ಮಂಜುನಾಥಾಚಾರಿ, ನಂದೀಶ್ ಆಚಾರಿ, ಚನ್ನಾಚಾರಿ, ಶಿವಾಚಾರಿ, ಸುಬ್ಬಾಚಾರಿ, ಬಸವಾಚಾರಿ, ಅಭಿಷೇಕ್ ಆಚಾರಿ, ಕೃಷ್ಣಮಾಚಾರಿ ಹಾಗೂ ಎಲ್ಲ ವಿಶ್ವಕರ್ಮ ಕುಟುಂಬಸ್ಥರು ಎಲ್ಲರ ವಿಶ್ವಾಸವನ್ನು ಪಡೆದು ಹೂವಿನ ಅಲಂಕಾರ ವಿಶೇಷತೆ ಪ್ರತಿ ವರ್ಷವೂ ಇದೆ. ವಿಜೃಂಭಣೆಯಿಂದ 4ನೇ ಸೋಮವಾರ ಎಲ್ಲರ ಸಹಭಾಗಿತ್ವದಲ್ಲೇ ಕಾರ್ಯಕ್ರಮ ವಿಜೃಂಭಣೆಯಿಂದ ನೆರವೇರಿಸಿದ್ರು. ಈ ಸಂದರ್ಭದಲ್ಲಿ ಸ್ವಾಮಿರವರು ಮಾತನಾಡಿ, ಈ ದಿನ ಕಡೆ ಸೋಮವಾರ ಗ್ರಾಮದ ದೇವಸ್ಥಾನದಲ್ಲಿ ಈಶ್ವರ ದೇವಸ್ಥಾನ ತುಂಬಾ ಹಳೆಯದಾಗಿತ್ತು. ಶಿವಲಿಂಗ ಸುಮಾರು 300 ವರ್ಷಗಳ ನಮ್ಮ ಪೂರ್ವಿಕರ ವಿಶ್ವಕರ್ಮ ಕುಟುಂಬದ ಕಾಡಿನಲ್ಲಿ ಶಿವಲಿಂಗ ನಮಸ್ಕಾರ ಮಾಡುತ್ತಿದ್ದು, ಎಲ್ಲರ ಸಮ್ಮುಖದಲ್ಲಿ ನಮ್ಮ ಕುಟುಂಬಸ್ಥರ ಪ್ರತಿಷ್ಠಾನ ಮಾಡಿದಾಗ ಈ ದೇವರಿಗೆ ವಿಶೇಷವಾದ ಶಕ್ತಿ ಇದೆ. ಶಿವನ ಮೇಲೆ ಓಡಾಡುವ ನಾಗಸರ್ಪ ಎಲ್ಲರೂ ನೋಡುತ್ತಿರುವ ಪವಾಡ ಮಹಿಮೆ. ಈ ಸ್ವಾಮಿ ಯಾವುದೇ ಮನಸ್ಸು ಪೂರ್ತಿಯಿಂದ ವರ ಕೇಳಿದಾಗ ನೀಡುವ ದೇವರು. ಲಿಂಗದ ನಮಸ್ಕಾರ ಮಾಡಿ ಪ್ರತ್ಯೇಕವಾದ ದೇವರ ದರ್ಶನ ಪಡೆಯಬಹುದು. ಅನೇಕ ಜನರಿಗೆ ಪವಾಡ ಮಹಿಮೆ ಸಿಗಲಿದೆ. ಈ ಸಂದರ್ಭದಲ್ಲಿ ಭಕ್ತರು ಚಂಗಪ್ಪರವರು ಮಾತನಾಡಿ, ಈ ದಿನ ಪೂಜಾ ಕಾರ್ಯಕ್ರಮದ ಎಲ್ಲ ಭಕ್ತರಿಗೂ ನಮಸ್ಕಾರ ತಿಳಿಸುತ್ತಾ ಗ್ರಾಮದ ಭಕ್ತರು ಸುತ್ತಮುತ್ತ ಗ್ರಾಮಸ್ಥರ ಒಳ್ಳೆಯದಾಗಿದೆ. ಪ್ರತಿ ಸೋಮವಾರ ಪೂಜಾ ಕಾರ್ಯಕ್ರಮ ನೆರವೇರಿಸಿದ್ದಾರೆ. ಎಲ್ಲ ಭಕ್ತರ ಸಹಕಾರವೇ ಈ ದಿನ ಕಾರ್ಯಕ್ರಮ ಯಶಸ್ಸು. ಈ ಸಂದರ್ಭದಲ್ಲಿ ಭಕ್ತರು ಮಾತನಾಡಿ, ಈ ದಿನ ಕಾರ್ಯಕ್ರಮ ಬಹಳ ವಿಶೇಷತೆ ಇರುತ್ತದೆ. ನಮ್ಮ ಊರಿನ ಅಭಿವೃದ್ಧಿಗೆ ಈ ದಿನ ಪೂಜಾ ಕಾರ್ಯಕ್ರಮ ಸಾಕ್ಷಿಯಾಗಿದೆ. ನಮ್ಮ ಕೋರಿಕೆ ಮಾಡಿರುವ ಒಳ್ಳೆಯದಾಗಿದೆ. ಸ್ವಾಮಿ ಎಲ್ಲರಿಗೂ, ಊರಿನ ಜನಸಾಮಾನ್ಯರಿಗೂ ಪೂಜಾ ಕಾರ್ಯಕ್ರಮ ವಿಶೇಷತೆ ಆಶೀರ್ವಾದ ನೆರವೇರಿಸಿದ್ರು. नरेश परेश महेश विलेशय भूषण भो साम्ब सदा शिव शम्भो शङ्कर शरणं मे तव चरणयुगम् उभया दिव्य सुमङ्गल विग्रहया लिङ्गित वामाङ्ग विभो साम्ब सदा शिव शम्भो शङ्कर शरणं मे तव चरणयुगम् दूरीकुरु मामज्ञमनाथं दूरीकुरु मे दुरितं भो साम्ब सदा शिव शम्भो शङ्कर शरणं मे तव चरणयुगम् शिवाय नमः शिवाय नमः शिवाय नमः नमः शिवाय शिवाय नमः शिवाय नमः शिवाय नमः नमः शिवाय सचराचर जनन स्थितिलयकार
ಪ್ರಸಾದ ಮೊದಲು ರಸಾವಳಿ ಕೊಡ್ಬೇಕು, ಆಮೇಲೆ ಪೂರ್ತಿ ಬರ್ಸೋದಕ್ಕೆ ಬಿಡ್ರಿ, ಒಂದ್ ಕಡೆಗೆ ಹೇಳ್ಕೋಬೇಕು ಜಾಸ್ತಿ ಹಾಕು.
ಎಲ್ಲ ತಿನ್ಲಿ 2 ಸರಿ ಹಚ್ಕೊಳಕ್ಕೆ ಹೇಳು ಹಾಕು ओम श्री गुरुभ्यो नमः। ओम गुरुब्रह्मन् गुरुर्विष्णुः गुरुदेवो महेश्वरः गुरु साक्षात् परब्रह्मं तस्मै श्री गुरुवे नमः। ओम नमः शिवाय रुद्राय नीलकंठाय मृत्युंजयाय सदाशिवाय सर्वेश्वराय नमो नमः। ಈ ದಿನ ಕಡೆಯ ಸೋಮವಾರ ಕಾರ್ಯಕ್ರಮ, ಕಾರ್ತಿಕ ಮಾಸದ ಕಡೆಯ ಸೋಮವಾರ ಉಪ್ಪುಕುಂಟೆ ಗ್ರಾಮದಲ್ಲಿ ಈಶ್ವರ ದೇವಸ್ಥಾನ ಅಂತ ತುಂಬಾ ಹಳೆಯದು, ತುಂಬಾ ಹಳೆಯ ದೇವಸ್ಥಾನ ನೂತನವಾಗಿ ನಿರ್ಮಿಸುತ್ತೇವೆ. ಈ ಶಿವಲಿಂಗದ ಪ್ರತ್ಯೇಕವೇನೆಂದರೆ, ಈ ಶಿವಲಿಂಗ ಸುಮಾರು 300 ಶತಮಾನದ್ದು, ಅಂದ್ರೆ 300 ವರ್ಷದ ಶಿವಲಿಂಗ. ಅಂದ್ರೆ ನಮ್ಮ ಪೂರ್ವಿಕರು, ನಮ್ಮ ವಿಶ್ವಕರ್ಮ ಕುಲಸ್ಥರಾದ ನಮ್ಮ ಪೂರ್ವಿಕರ 3ನೇ ಶತಮಾನದವರು, ಅವರು ಇಲ್ಲಿ ಕಾಡಲ್ಲಿತ್ತು ಶಿವಲಿಂಗ. ನಮ್ಮ ಊರ ಪಕ್ಕದಲ್ಲಿ ಕಾಡಲ್ಲಿ, ಆ ಕಾಡಲ್ಲಿದ್ದು ಶಿವಲಿಂಗಕ್ಕೆ ಇಲ್ಲಿಂದ ಸದಾ ದಿನ ಒಂದು ಚೆಂಬು ನೀರನ್ನು ತಗೊಂಡು ಹೋಗಿ ಶಿವನಿಗೆ ಜಲಾಭಿಷೇಕ ಮಾಡಿ ಅಲ್ಲಿಂದ ನಮಸ್ಕಾರ ಮಾಡ್ಕೊಂಡು ಬರ್ತಾ ಇದ್ರು. ಈ ಊರಿನ ಗ್ರಾಮಸ್ಥರೆಲ್ಲ ಸೇರಿ ನಮ್ಮ ವಿಶ್ವಕರ್ಮ ಕುಲಬಾಂಧವರಿಗೆ ಒಂದು ಕೊಡುಗೆಯಾಗಿ ಊರಿನವರೆಲ್ಲ ಬಂದು ಅಲ್ಲಿರೋ ಲಿಂಗ ಮತ್ತು ಬಸವಣ್ಣ ಅವರನ್ನು ತೆಗೆದುಕೊಂಡು ಇಲ್ಲಿ ಪುಟ್ಟದಾದ ಒಂದು ಸ್ವಲ್ಪ ಜಾಗ ಕೊಟ್ಟು, ಊರಿನ ಗ್ರಾಮಸ್ಥರಿಗೆ ಜಾಗ ಇದು, ಸ್ವಲ್ಪ ಜಾಗ ಕೊಟ್ಟು ಆ ಶಿವಲಿಂಗವನ್ನ ಪ್ರತಿಷ್ಠೆ ಮಾಡಿದ್ರು. ಆಗ ಅವರ ಶಕ್ತಿ ಹಂಗೆ ಸ್ವಲ್ಪ ಚಿಕ್ಕದಾಗಿ ಒಂದು 4 ಅಡಿಗೆ 4 ಅಡಿ 5 ಅಡಿ ಇತ್ತು. ಅದರಲ್ಲಿ ತುಂಬಾ ವಿಶೇಷವಾದ ಶಕ್ತಿ ಇತ್ತು. ಆ ಶಿವನಲ್ಲಿ ತುಂಬಾ ಪವರ್ಫುಲ್ ಆಗಿದ್ರು. ಆ ಹಿಂದುಗಡೆ ಪೂರ್ತಿ ಶಿವನ ಹುಟ್ಟ ಬೆಳೆದಿತ್ತು. ಸಾಕ್ಷಾತ್ವಾಗಿ ನಾಗಸರ್ಪ ಶಿವನ ಮೇಲೆ ಓಡಾಡಿರುವುದು ನಾವು ಮತ್ತು ನಮ್ಮ ಹಿರಿಯರಾದ ನಮ್ಮ ಎಲ್ಲರೂ ಗಮನಿಸಿದ್ದಾರೆ, ಎಲ್ಲರೂ ನೋಡಿದ್ದಾರೆ. ಆ ಕಾರಣಕವಾಗಿ ಮತ್ತೆ ನಾವು ಪುನಃ ನೆನಪಿಸ್ಕೊಂಡ್ವಿ. ಈ ಶಿವನು ಯಾವುದೇ ವರವನ್ನು ಮನಸ್ಫೂರ್ತಿಯಾಗಿ ನೀವು ಕೇಳಿದರೆ ತಪ್ಪುದೀರ ಆ ಶಿವ ನಿಮಗೆ ವರ ಕೊಡ್ತಾನೆ ಎಂದು ನನ್ನ ಒಂದು ಹೃದಯದ ಒಂದು ಭಾವ ಇರುತ್ತೆ. ದಯವಿಟ್ಟು ಎಲ್ಲರೂ ಬನ್ನಿ, ಶಿವನ್ ದರ್ಶನ ಮಾಡ್ಕೊಳ್ಳಿ, ತುಂಬಾ ಪವರ್ಫುಲ್ಲು. ಅದರಲ್ಲಿ ನಮ್ಮ ಶಿವನ್ಗೆ ಪ್ರತ್ಯೇಕವಾಗಿ ಏನಂದ್ರೆ, ಲಿಂಗದ ಮಧ್ಯದಲ್ಲಿ ಏಕಾಕಾರವಾಗಿ ಒಂದು ಗೆರೆ ಇದೆ. ಗೆರೆ ಅಂದ್ರೆ ನಾಭಿ ಗೆರೆ ಅಂತಾರೆ ಅದನ್ನ, ನಮ್ಮ ಕಶ್ಯಪ ಶಿಲ್ಪಿಸಾದ ಪ್ರಕಾರ. ಆ ಒಂದು ಗೆರೆ ಇರುವ ಲಿಂಗ ಎಲ್ಲೇ ಇರಲಿ, ಆ ಲಿಂಗಕ್ಕೆ ನಾವು ನಮಸ್ಕಾರ ಮಾಡಿ ಪೂಜೆ ಮಾಡಿ ಅಭಿಷೇಕ ಮಾಡಿದ್ರೆ ಆ ಶಿವ ಪ್ರತ್ಯೇಕವಾದ ನೇತ್ರ ಅಂತಾರೆ. ಆ ನೇತ್ರ ಇರೋ ಲಿಂಗ ಎಲ್ಲೇ ಇರಲಿ ತುಂಬಾ ಪವರ್ಫುಲ್ ಇರುತ್ತೆ. ಈಗ ನಾವು ಬೇರೆ ಧರ್ಮಸ್ಥಳ ಇದೆಲ್ಲ ನೋಡಿದ್ರೆ ನಮ್ಮ ಹತ್ತಿರದಿಂದ ನೋಡಕ್ಕೆ ಅಲ್ಲಿ ಭಾಗ್ಯಶ್ರೀಗಳು ಇಲ್ಲಿ ನೋಡಬಹುದು. ನಮ್ಮ ಶಿವನಲ್ಲಿ ಪ್ರತ್ಯೇಕವಾದ ಗುಣ ಇದೆ, ಪ್ರತ್ಯೇಕವಾದ ಲಿಂಗ ಇದು. ದಯವಿಟ್ಟು ಬಂದು ಎಲ್ಲರೂ ನಮಸ್ಕಾರ ಮಾಡಿಕೊಂಡ್ರೆ ಶಿವ ತಪ್ಪದಿರ ನಿಮ್ಮ ವರಗಳನ್ನು ನೆರವೇರಿಸ್ಕೊಡ್ತಾನೆ ಅಂತ ನಮ್ಮ ಉಪ್ಪುಕುಂಟೆ ವಿಶ್ವಕರ್ಮರಿಂದ, ಉಪ್ಪುಕುಂಟೆ ಗ್ರಾಮಸ್ಥರಿಂದ ಹಾಗೂ ನಮ್ಮ ಊರಿನ ಹಿರಿಯರು ಕಿರಿಯರು ಎಲ್ಲರಿಂದಾನು ನಾನು ದೇವರು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಬಂದು ಸ್ವಾಮಿ ದರ್ಶನ ಮಾಡ್ಕೊಳ್ಳಿ. ಕೋಲಾರ ಜಿಲ್ಲಾ ತಾಲೂಕು ವ್ಯಾಪ್ತಿ ಈ ಒಂದು ಶ್ರೀನಿವಾಸಪುರ ತಾಲೂಕು ವ್ಯಾಪ್ತಿಯ ಉಪ್ಪುಕುಂಟೆ ಗ್ರಾಮದಲ್ಲಿ ಈ ಒಂದು ಶಿವಲಿಂಗ ಒಂದು ಪುರಾತನ ಕಾಲದ ಹಿರಿಯರ ಒಂದು ಆಶೀರ್ವಾದದಿಂದ ಈ ಒಂದು ಪುಣ್ಯಕ್ಷೇತ್ರದ ಈ ಶಿವನ ಒಂದು ಎಲ್ಲ ಭಕ್ತ ಮಹಾರಾಷ್ಟ್ರದಲ್ಲಿ ಈ ಸುತ್ತಮುತ್ತ ಗ್ರಾಮಸ್ಥರ ಕೋರಿಕೆಗಳ ನೆರವೇರಿಕೆಗಳ ಈ ಒಂದು ಉಪ್ಪುಕುಂಟೆ ದೇವಸ್ಥಾನದಲ್ಲಿ ಮಹತ್ವದ ಒಂದು ಅದ್ಭುತವಾಗಿದೆ ಅನ್ನೋದು ನಂಬಿಕೆ. ನಂಬಿಕೆ, ಈ ನಂಬಿಕೆ ಬೇಕು ಅಂದ್ರೆ ನಮ್ಮ ಪಕ್ಕದಲ್ಲಿ ಊರವ್ರನ್ನ ವಿಚಾರಿಸಿದ್ರೆ ಗೊತ್ತಾಗುತ್ತೆ. ಸರ್, ಈ ಒಂದು ಬ್ಯೂಟಿಫುಲ್ ಮೂಮೆಂಟ್ ನ ನೋಡೋದಕ್ಕೆ ನಾವು 1 ವರ್ಷ ಪೂರ್ತಿ ಕಾಯ್ತೀವಿ. ಯಾಕಂದ್ರೆ ನಮ್ಮ ಮನೇಲಿ ಏನಾದ್ರು ಫಂಕ್ಷನ್ ಆದ್ರೂ ನಾವ್ ಇಷ್ಟು ಖುಷಿಯಾಗಿರಲ್ಲ ಸರ್. ಇಲ್ಲಿ ಊರಿನ ಜನ ಎಲ್ಲ ಸೇರ್ತಾರೆ, ಎಲ್ರು ನೆಂಟರು ಇಷ್ಟು ಎಲ್ಲ ಸೇರ್ತಾರೆ, ಹೆಣ್ಮಕ್ಳೆಲ್ಲ ಸೇರ್ತಾರೆ, ಒಬ್ರಿಗೊಬ್ರು ಅವ್ರ ಮೆಮೊರೀಸ್ ನೆಲ್ಲ ಮೆಲುಕು ಹಾಕ್ತಾರೆ. ಆಮೇಲೆ ನಮ್ಮೂರು ಎಷ್ಟು ಒಗ್ಗಟ್ಟಾಗಿದೆ ಅನ್ನೋದಕ್ಕೆ ಈ ಫಂಕ್ಷನ್ ಒಂದು ಸಾಕ್ಷಿ ಸರ್ ಇದು. ಆಮೇಲೆ ದೇವ್ರ ಪವಾಡ ಅಂತ ಹೇಳ್ಬೇಕು ಅಂತಂದ್ರೆ, ಪ್ರತಿಯೊಬ್ಬರಿಗೂ ಇಂಥವ್ರಿಗೆ ಏನು ಆ ದೇವ್ರ ನಾವು ಅರ್ಕೆ ಮಾಡ್ಕೊಂಡಿದ್ದಕ್ಕೆ ನಮ್ಗೇನು ಆಗ್ಲಿಲ್ಲ ಅಂತ ಏನು ಇಲ್ಲ ಸರ್. ಎಲ್ರಿಗೂ ಪ್ರತಿಯೊಬ್ಬರಿಗೂ ದೇವ್ರು ಒಳ್ಳೇದ್ ಮಾಡಿರೋದಕ್ಕೇನೆ ಈ ಜನ ಈ ತರ ಎಲ್ಲ ಸೇರೋದು. ಇಲ್ಲಿ ಮುಖ್ಯವಾಗಿ ನಾವೇನ್ ತಿಳ್ಕೊಬೇಕು ಅಂದ್ರೆ, ದೀಪ ಹಚ್ಚೋದಕ್ಕೆ ನಾವೇನಾದ್ರೂ ಒಂದು ತಿಳ್ಕೊಬೇಕು. ಈಗ ದೀಪ ಏನ್ ಮಾಡುತ್ತೆ,
ತಾನು ಉರಿದು ಜಗಕ್ಕೆ ಬೆಳಕು ಕೊಡುತ್ತೆ. ಆದ್ರೆ ಮನುಷ್ಯ ಏನ್ ಮಾಡ್ತಾನೆ, ಒಬ್ರಲ್ಲ ಒಬ್ರು ಇನ್ನೊಬ್ಬರನ್ನ ಉರಿಸಿ ತಮ್ಮ ಜೀವನ ನಡ್ಸ್ಕೊಳಕ್ ನೋಡ್ತಾರೆ. ಸೊ ಇಲ್ಲಿ ನಾವು ಬಂದು ಅದನ್ನ ತಿಳ್ಕೊಬೇಕು ಸರ್. ದೀಪ ಹಚ್ಚಿದ್ದಕ್ಕೆ ನಾವೇನಾದ್ರೂ ಒಂದು ತಿಳ್ಕೊಬೇಕು. ಎಲ್ರಿಗೂ ಈಗ ಏನಾದ್ರೂ ಒಂದು ನಾವು ನಮ್ಗೇನಾದ್ರೂ ಎಲ್ಲರಿಗೂ ಭಕ್ತಾದಿಗಳು ನಮಸ್ಕಾರ. ಶ್ರೀನಿವಾಸಪುರ ತಾಲೂಕು ಎಲ್ದೂರು ಹೋಬಳಿ ಉಪ್ಪುಂಟೆ ಗ್ರಾಮದಲ್ಲಿ ಇವತ್ತು ವಿಶೇಷ ಏನಂದ್ರೆ ಕಾರ್ತಿಕ ಸೋಮವಾರದಿಂದ ಲಾಸ್ಟ್ ಸೋಮವಾರ ಲಕ್ಷ ದೀಪೋತ್ಸವ ಮಾಡಿದ್ದಾರೆ. ಭಕ್ತಾದಿಗಳು ಸುತ್ತಮುತ್ತಲೂ ನಮ್ಮ ಈಶ್ವರನ ಸನ್ನಿಧಿಯಲ್ಲಿ ಏನ್ ಅರ್ಕೆ ಹೊತ್ಕೊಂಡ್ರು ತುಂಬಾ ಪವರ್ಫುಲ್ ಇದೆ. ನಂಬಿದವರಿಗೆ ಯಾವತ್ತೂ ಈ ಸ್ವಾಮಿ ಇದು ಮಾಡಲ್ಲ, ಒಳ್ಳೇದು ಮಾಡ್ತಾನೆ ಇದ್ದಾರೆ. ಪ್ರತಿಯೊಬ್ಬರು ಸುಮಾರು ಗ್ರಾಮಗಳಿಂದ ಬಂದು ಇಲ್ಲಿ ಪೂಜೆ ಪುನಸ್ಕಾರ ಮಾಡಿಕೊಂಡು ಪ್ರತಿ ಸೋಮವಾರನು ಅಭಿಷೇಕ ನಡೀತದೆ. ಸುಮಾರು ಸುತ್ತಮುತ್ತಲು ಎಲ್ಲರೂ ಇವಾಗ ಪ್ರತಿ ವಾರ ನಡೀತಾ ಇದೆ. ಎಲ್ರಿಗೂ ಒಳ್ಳೇದಾಗ್ತಾ ಇದೆ. ಇದೇ ತರ ಪ್ರತಿ ವರ್ಷನೂ ಲಕ್ಷ ದೀಪೋತ್ಸವ ಮಾಡಬೇಕು ಅಂತ ನಮ್ಮಲ್ಲಿ ಕೋರಿಕೆ. ಎಲ್ರಿಗೂ ಒಳ್ಳೇದಾಗ್ತಾ ಇದೆ. ನಮಸ್ಕಾರ. ಈ ಕಾರ್ತಿಕ್ ಸೋಮವಾರ ಪ್ರಯುಕ್ತ ಈ ಒಂದು ಗ್ರಾಮದಲ್ಲಿ ಎಲ್ಲ ಭಕ್ತಾದಿಗಳ ಕೋರಿಕೆಗೆ ಎಲ್ಲ ದಾನಿಗಳ ಈ ಶಿವನ ಒಂದು ಆಶೀರ್ವಾದ ಈ ದಿನ ಒಂದು ಕಾರ್ಯಕ್ರಮ ಕಾರ್ತಿಕ್ ಸೋಮವಾರ ಒಂದು ಈ ದಿನ ಪೂಜಾ ಕಾರ್ಯಕ್ರಮ ಯಶಸ್ವಿ ಅಂದ್ರೆ ಒಂದು ಊರಿನ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಈ ದೇವರ ಒಂದು ಆಶೀರ್ವಾದ. ಇವತ್ತು ಎಲ್ಲಾನು ಭಕ್ತಾಯ ಮಾಡಿ ವಿನಂತಿ ಏನಂದ್ರೆ ಪ್ರತಿಯೊಬ್ಬ ಹಳ್ಳಿಯಿಂದ ಬಂದಿರೋರು ನಮ್ಮ ಊರಿನ ಗ್ರಾಮಸ್ಥರಿಗೂ ಎಲ್ಲರೂ ಭಕ್ತಾಶಿಗಳಿಗೆ ಎಲ್ಲರಿಗೂ ದಾನ ಅದು ಇದು ಮಾಡ್ಲಿ, ಒಳ್ಳೇದಾಗ್ಲಿ. ಇದೇ ತರ ಪ್ರತಿ ವರ್ಷನೂ ನಡ್ಕೊಂಡು ಹೋಗ್ಬೇಕು ಅಂತ ಒಂದು ಆಸೆ. ವಿವಾಹ ಬಂದ ಆಗ್ಲಿಲ್ಲ. ಆ ತಾಯಿ ಬಂದು 3 ವಾರ ಸತತವಾಗಿ 3 ವಾರ ಪೂಜೆ ಮಾಡಿ 3ನೇ ವಾರ ಅಭಿಷೇಕ ಮಾಡಿಸ್ಕೊಂಡು ಹೋದ್ರು. ಮರುದಿನವೇ ಆ ಮಹಾತಾಯಿಗೆ ವಿವಾಹವಾಗಿ ಒಳ್ಳೆ ಆರೋಗ್ಯ ಎಲ್ಲ ಕೊಟ್ಟಿದ್ದಾನೆ. ವಿವಾಹವಾಗಿದೆ. ತುಂಬಾ ಪವರ್ಫುಲ್. ಬನ್ನಿ ನೋಡಿ ದರ್ಶನ ಮಾಡ್ಕೊಳ್ಳಿ. ನೆಕ್ಸ್ಟ್ ಹಂಗೆ ರಿಪೀಟ್ ಮಾಡೋದ್ ಬಿಟ್ಟು ದೇವ್ರಿಗೆ ಒಪ್ಸಿದ್ರೆ ಅವ್ರು ಕೊಡೋ ಶಿಕ್ಷೆನ ಅವ್ರು ಕೊಡ್ತಾರೆ, ನಮ್ಗೆ ಒಳ್ಳೇದ್ ಮಾಡೋದನ್ನು ಮಾಡ್ತಾರೆ. ಸೊ ನಾವು ಅಷ್ಟೇ ಒಂದ್ ಅರ್ಕೆ ರೀಸೆಂಟ್ ಆಗಿ ಒಂದು ಅರ್ಕೆ ಹೊತ್ಕೊಂಡಿದೀನಿ ಸರ್ ನಾನು. ಅದ್ರ ರಿಸಲ್ಟ್ ಏನಾಗುತ್ತೆ ಅಂತ ನೆಕ್ಸ್ಟ್ ಇಯರ್ ಸೇಮ್ ಪ್ಲೇಸ್ ಅಲ್ಲಿ ಸೇಮ್ ಡೇ ನಾನು ಅದನ್ನ ಎಲ್ಲ ಒಂದು ಭಕ್ತರು ಒಂದು ಪವಾಡ ಅವರ ಕೋರಿಕೆ ಅನಿಸಿಕೊಂಡು ಇಲ್ಲಿ ಬಂದು ಪೂಜೆ ಮಾಡಿದ್ರೆ ಅವರಿಗೆ ನೆರವೇರಿಸಲು ನಂಬಿಕೆ ಇದೆ. ಎಷ್ಟೋ ಜನ ವರ್ಷಗಳಿಂದ ಪ್ರತಿ ಸೋಮವಾರ ಒಂದು ಆಶೀರ್ವಾದ ಎಲ್ಲ ಸಮುದಾಯದವರಿಗೂ ದೇವರು ಒಂದು ಆಶೀರ್ವಾದ ಇದೆ ಸರ್. ಎಲ್ರಿಗೂ ಅಷ್ಟೇ ಸರ್. ಇಲ್ಲಿ ಜಾತಿ ಭೇದ ಅಂತ ಏನೂ ಇಲ್ಲ. ಎಲ್ರು ಅಷ್ಟೇ ತುಂಬಾ ಚೆನ್ನಾಗಿ ಸ್ಪಂದಿಸ್ತಾರೆ ಸರ್. ಇಲ್ಲಿ ಏನಾದ್ರು ಒಂದು ಕಾರ್ಯಕ್ರಮದಲ್ಲಿ ತುಂಬಾ ಚೆನ್ನಾಗಿ ಸ್ಪಂದಿಸ್ತಾರೆ. ಒಂದು ಮಕ್ಕಳಾಗದೆ ಇರ್ಬೋದು, ಒಂದು ಅನಾರೋಗ್ಯದ ಸಮಸ್ಯೆ ಇರ್ಬೋದು, ಪ್ರತಿಯೊಂದನ್ನು ಇಲ್ಲಿ ನೆರವೇರುತ್ತೆ. ಸಾಂಬ ಸದಾ ಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ. ಅಂತಃಕರಣ ವಿಶುದ್ಧಿಂ ಭಕ್ತಿಂ ಚ ತ್ವಯಿ ಸತಿ ಪ್ರದೇಹಿ ವಿಭೋ. ಸಾಂಬ ಸದಾ ಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ. ಕರುಣಾವರುಣಾಲಯ ಮಯಿ ದಾಸ ಉದಾಸಸ್ತವೋಚಿತೋ ನ ಹಿ ಭೋ. ಸಾಂಬ ಸದಾ
ಶಿವಾಯ ನಮಃ ಓಂ ಶಿವಾಯ ನಮಃ ಶಿವಾಯ ನಮಃ ಓಂ ನಮಃ ಶಿವಾಯ.